ಮಗಳು ಹೋದ ಮನೆಯಲ್ಲಿ ಖುಷಿಯಾಗಿರ್ಲಿ ಅಂತ ಪೋಷಕರು ಲಕ್ಷ ಲಕ್ಷ ಖರ್ಚು ಮಾಡಿದ್ರು. ಸೈಟು ಚಿನ್ನ ಅಂತ ಕೊಟ್ಟು ಕೇಳಿದ ಕಡೆ ಮದುವೆ ಮಾಡಿಕೊಟ್ರು. ಸಾಲದಕ್ಕೆ ಕೇಳಿದ ಜಾಗಕ್ಕೆ ಹನಿಮೂನ್ಗೆ ಕಳಿಸಿದ್ರು. ಇಷ್ಟಾದ್ರೂ ಆ ದನದಾಹಯ್ಯ ವರದಕ್ಷಿಣೆ ದಾಹ ತೀರಲೇ ಇಲ್ಲ. ಮದುವೆ ಆಗಿದಾಗಿಂದ ಆಕೆಯನ್ನ ಟಚ್ ಕೂಡ ಮಾಡದೆ ದುಡ್ಡು ದುಡ್ಡು ಅಂತ ಆಕೆಯನ್ನ ಚಿತ್ರಹಿಂಸೆ ನೀಡಿದ್ದ. ಇದರಿಂದ ನೊಂದ ನವವಿವಾಹಿತೆ ಬದುಕಿಗೆ ಅಂತ್ಯ ಹಾಡಿದ್ದಾಳೆ. ಮಗಳನ್ನ ನೆನೆದು ಅಳೋಕು ಶಕ್ತಿ ಇಲ್ಲದೆ ರಸ್ತೆಯಲ್ಲೇ ಕುಸಿದು ಕುಳಿತಿರೋ ಹೆತ್ತಮ್ಮ. ಬೇಕೇ ಬೇಕು, ಅನ್ಯಾಯದ ಸಾವಿಗೆ ನ್ಯಾಯ ಬೇಕು ಅಂತ ನೂರಾರು ಜನರ ಕೂಗಾಟ, ರೋಷಾವೇಶ. ನಪುಂಸಕ ದನದಾಹಿ ಗಂಡ ನಾಪತ್ತೆ ಅನ್ನೋ ಪೋಸ್ಟರ್. ರೊಚ್ಚಿಗೆದ್ದ ಹೋರಾಟಗಾರರ ನಿಯಂತ್ರಣಕ್ಕೆ ಪೊಲೀಸರ ಹರಸಾಹಸ. ಇವೆಲ್ಲದಕ್ಕೂ ಕಿಚ್ಚು ಹೊತ್ತಿಸಿದ್ದು ದನದಾಹಿ ಗಂಡನಿಂದ ಬೇಸತ್ತು ಜೀವನಕ್ಕೆ ಅಂತ್ಯ ಹಾಡಿದ್ದ ಗಗನ ಎಂಬಾಕೆಯ ಸಾವು. ಹೀಗೆ ಪ್ರಾಣ ಕಳೆದುಕೊಂಡಿರೋ ಈ ಸುಂದರ ಚೆಲುವೆ ಹೆಸರು ಗಗನ. 2 ತಿಂಗಳ ಹಿಂದೆ ವಿದ್ಯಾರಣ್ಯಪುರ ಮೂಲದ ಸೂರಜ್ ಎಂಬಾತನ ಜೊತೆ ಮನೆಯವರು 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಿಸಿದ್ರು. ಆದ್ರೆ ಫಸ್ಟ್ನೇ ದಿನದಿಂದ ಹಿಡಿದು ಆತ ವರದಕ್ಷಿಣೆ ಕೊಡು, ಆಮೇಲೇನೆ ನಮ್ಮ ನಡುವೆ ಏನಿದ್ರು ಅಂತ ಆಕೆಗೆ ಮಾನಸಿಕ ಚಿತ್ರಹಿಂಸೆ ನೀಡ್ತಲೇ ಬಂದಿದ್ದ. ನಂತರ ಗಗನ ಪೋಷಕರು ಲಕ್ಷ ಲಕ್ಷ ಕೊಟ್ಟು ಇಬ್ಬರನ್ನು ಶ್ರೀಲಂಕಾಗೆ ಹನಿಮೂನ್ಗೆ ಕಳುಹಿಸಿದ್ರು. ಅಲ್ಲಿಯೇ ಈತ ವರದಕ್ಷಿಣೆಯ ಜಪ ಮಾಡಿದ್ದು ಬಿಟ್ರೆ ಆಕೆಯನ್ನ ಟಚ್ ಕೂಡ ಮಾಡಿರ್ಲಿಲ್ಲ. ಶ್ರೀಲಂಕಾಗೆ 5 ದಿನಕ್ಕೆ ಅಂತ ಟ್ರಿಪ್ ಹೋಗಿದ್ದವರ ನಡುವೆ ಏನಾಯ್ತೋ ಏನೋ ಅರ್ಧಕ್ಕೆ ತಮ್ಮ ಪ್ರವಾಸ ಮೊಟಕುಗೊಳಿಸಿ ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಕಳೆದ ಭಾನುವಾರ ಗಂಡನ ಮನೆಗೆ ಬಂದ ಗಾನವಿ ಸೋಮವಾರ ಪೋಷಕರ ಜೊತೆಗೆ ತವರು ಮನೆಗೆ ಬಂದಿದ್ಲು. ಆದ್ರೆ ಬುಧವಾರ ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಗಾನವಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ಲು. ರಾಮಮೂರ್ತಿ ನಗರದ ಬಿ ಚನ್ನಸಂದ್ರದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ನವವಿವಾಹಿತೆ ಗಾನವಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದ್ರೆ 2 ದಿನಗಳ ಕಾಲ ಸಾವು ಬದುಕಿನ ಹೋರಾಟ ನಡೆಸಿ ಕೊನೆಗೂ ಬದುಕಿನ ಹೋರಾಟದಲ್ಲಿ ಸೋತು ಉಸಿರು ಚೆಲ್ಲಿದ್ದಾಳೆ. ಗಾನವಿ ಸಾವಾಗುತ್ತಿದ್ದಂತೆ ಸಂಬಂಧಿಕರ ಆಕ್ರೋಶದ ಕಟ್ಟೆ ಒಡೆದಿದೆ. 5 ಲಕ್ಷ ಖರ್ಚು ಮಾಡಿ ಅವರಿಗೆ ರಿಸೆಪ್ಷನ್ ಮಾಡಿದ್ವಿ ಪ್ಯಾಲೇಸ್ ಹೋಟೆಲ್. ಮತ್ತೆ ಮದುವೆ ಆಗಿದ್ದು ಬಂದು ಅಕ್ಟೋಬರ್ 29ಕ್ಕೆ. ಅಕ್ಟೋಬರ್ 29 ಮದುವೆ ಆಗಿ ನೆಕ್ಸ್ಟ್ ಡೇನೇ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ಇನ್ನು ಇತ್ತ ಮಗಳನ್ನ ಕಳೆದುಕೊಂಡ ಗಾನವಿ ಪೋಷಕರು ಅಳಿಯ ಸೂರಜ್ ಮನೆ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಗಾನವಿ ಸಾವಿಗೆ ನ್ಯಾಯ ಬೇಕು ಅಂತ ಪೋಷಕರು ಆಗ್ರಹಿಸಿದ್ದು, ಸೂರಜ್ ಮನೆ ಮುಂದೆ ಪ್ರತಿಭಟನೆ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಇದು ಅಕ್ಟೋಬರ್ 29ನೇ ತಾರೀಕು ಮುಹೂರ್ತ ಮಾಡಿಕೊಟ್ರಿ. ಆಮೇಲೆ ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಒಂದು 50 ಲಕ್ಷ ಖರ್ಚು ಮಾಡಿ ಹಿಂಗೆ ಮಾಡಬೇಕು ಅಂದರು. ನಮ್ಮ ಮಗು ಚೆನ್ನಾಗಿರಲಿ ಅಂತ ನಾವು ಮಾಡಿಕೊಟ್ವಿ. ಆಮೇಲೆ ನೋಡಿದ್ರೆ ಸರ್ ಇದರಲ್ಲೇ ಫಸ್ಟ್ ನೈಟ್ ಮಾಡಬೇಕು ಅಂದರು. ನಂದಿ ಹಿಲ್ಸ್ ಹತ್ರ ಇದು ಮಲ್ಬೇರಿ ಶೇಡ್ಸಲ್ಲಿ 2 ನೈಟಿಗೆ ಮಾಡಿದ್ವಿ. 3 ಡೇ 2 ನೈಟು. ನಾನು ಮಗು ನಿಂಗೆ ಮುಟ್ಟಿಲ್ಲ ಸರ್, ವರದಕ್ಷಿಣೆ ಕಿರುಕುಳ, ನೀನು ದುಡ್ಡು ತಂದ್ರೇ ನಾನು ಮಾಡೋದು, ನಮಗೆ ವರದಕ್ಷಿಣೆ ಕೊಡಬೇಕು, ಅವಾಗೇ ನಾನು ಮುಟ್ಸೋದು. ಒಟ್ನಲ್ಲಿ ಕೇಳಿದಂಗೆಲ್ಲ ಚಿನ್ನ ಬೆಳ್ಳಿ ಸುರಿದು ಸೈಟು ಕಾರು ಕೊಟ್ರು ಗಂಡನ ಮನೆಯವರ ಹಣ ದಾಹ
ತೀರಲೇ ಇಲ್ಲ. ಕನಸುಗಳ ಭಂಡಾರವೇ ಹೊತ್ತು ಮನಸ್ಸಲ್ಲೇ ಸಮಾಧಿ ಮಾಡಿಕೊಂಡು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದು ನಿಜಕ್ಕೂ ದುರಂತವೇ ಸರಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.